ಪೌರ ಕಾರ್ಮಿಕರ ದಿನಾಚರಣೆ, ಇವರ ಸೇವೆ ನಗರದ ಸೌಂದರ್ಯಕ್ಕೆ ಕಾರಣ. ಸಚಿವ ಎನ್.ಎಸ್. ಬೋಸರಾಜ್. ಮೋಹನನಗರದ ಪುರಸಭೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ತಾಲೂಕು ಘಟಕ ಮೋಹನ್ ವತಿಯಿಂದ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಎನ್.ಎಸ್. ಬೋಸರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ಸರ್ಕಾರವು ಪೌರ ಕಾರ್ಮಿಕರಿಗಾಗಿ ಅಗತ್ಯ ಸೌಲಭ್ಯಗಳನ್ನು ಹಾಗೂ ಅವರ ಕುಂದು ಕೊರತೆಗಳನ್ನು ನಿವಾರಿಸುವುದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ ಪೌರ ನೌಕರರನ್ನ ಸರ್ಕಾರ ಕಾಯಂಗೊಳಿಸುತ್ತಿದೆ. ಇನ್ನುಳಿದ ನೌಕರರನ್ನ ಕಾಯಂಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಿ ಎಂದು ಕಿವಿಮಾತು ಹೇಳಿದರು. ನಗರದ ಅಭಿವೃದ್ಧಿಗೆ ಹಾಗೂ ಜನರಿಗೆ ಅಗತ್ಯವಾದ ರಸ್ತೆ, ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಸರ್ಕಾರದಿಂದ ಹಾಗೂ ಕೆಕೆಆರ್ಡಿಬಿ ಮಂಡಳಿಯಿಂದ ಪುರಸಭೆಗೆ ಸಾಕಷ್ಟು ಅನುದಾನವನ್ನು ನೀಡಲಾಗಿದೆ. ಪುರಸಭೆ ಸದಸ್ಯರು ಮತ್ತು ಪೌರ ಕಾರ್ಮಿಕರು ಜನರಿಗೆ ಕುಡಿಯುವ ನೀರು, ಸ್ವಚ್ಛತೆ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಶ್ರಮ ವಹಿಸಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬರು ಸ್ವಚ್ಛತೆ ಬಗ್ಗೆ ತಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಬೆಳಗ್ಗೆ ಎದ್ದುಕೊಳ್ಳೆ ಮಾಡುವಂಥ ಕೆಲಸ ಸ್ವಚ್ಛತಾ ಕಾರ್ಯಕ್ರಮ. ಮನೆಯಲ್ಲಿ ಎದ್ದುಕೊಳ್ಳೆ ಪ್ರಾರಂಭ ಮಾಡ್ತಾರೆ ಕುಟುಂಬ. ಸೊ ಆ ದಿಶೆಯಲ್ಲಿ ಇಡೀ ನಗರಗಳನ್ನು ಸ್ವಚ್ಛತೆ ಮಾಡಬೇಕಾದ್ರೆ ಪೌರ ಕಾರ್ಮಿಕರ ಮೇಲೆ ಜವಾಬ್ದಾರಿ ಆಗಿದೆ. ಸೊ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬೆಳಗ್ಗೆ ಎದ್ದಾಗಲಿಂದ ಪ್ರಾರಂಭ ಮಾಡಿ ಅವ್ರ ಕೆಲಸ ಕಾರ್ಯನಿರ್ವಹಿಸಿದರೆ ಆ ನಗರ, ಆ ಪಟ್ಟಣ ಸ್ವಚ್ಛತೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ದೇಶದಲ್ಲಿ ಈ ಸ್ವಚ್ಛತೆ ಬಗ್ಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಪ್ರಾರಂಭ ಮಾಡಿದೆ. ಸ್ವಚ್ಛತೆ ಭಾಳ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು ಮತ್ತು ಇತರ ಕಾರಣಗಳಿಗಿರ್ಬೋದು, ಸ್ವಚ್ಛತೆ ಭಾಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆ ಸ್ವಚ್ಛತಾ ಕಾರ್ಯಕ್ರಮ ಜವಾಬ್ದಾರಿ ಎಲ್ಲ ಪೌರ ಕಾರ್ಮಿಕರ ಮೇಲೆ ಇರ್ತದೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪಟ್ಟಣ ಪ್ರದೇಶಗಳಿಗೆ ಬರ್ತಾಯಿದ್ದಾರೆ. ಪಟ್ಟಣ ಪ್ರದೇಶಕ್ಕೆ ಬರ್ತಕ್ಕಂಥ ಪ್ರತಿ ವರ್ಷ ಪರ್ಸೆಂಟೇಜ್ ಭಾಳ ಹೆಚ್ಚಾಗ್ತಾಯಿದೆ. ಹಾಗಾಗಿ ಪಟ್ಟಣ ಹಾಗೂ ನಗರಗಳ ಪ್ರದೇಶಗಳಲ್ಲಿ ಇವತ್ತು ಈ ಪೌರ ಕಾರ್ಮಿಕರ ಜವಾಬ್ದಾರಿ ಭಾಳ ಹೆಚ್ಚಾಗಿದೆ. ಆ ದಿಶೆಯಲ್ಲಿ ರಾಜ್ಯ ಸರ್ಕಾರ ಸಹಿತ ಅದನ್ನು ಗುರುತಿಸಿ ಪೌರ ಕಾರ್ಮಿಕರಿಗೆ ನೀಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕೆಂಬ ಒಂದು ಉದ್ದೇಶ ರಾಜ್ಯ ಸರ್ಕಾರದಿದೆ. ಆ ದಿಶೆಯಲ್ಲಿ ಚರ್ಚೆ ನಡೀತಾ ಇದೆ. ಮೂಲಭೂತ ಸೌಲಭ್ಯಗಳು ಪೌರ ಕಾರ್ಮಿಕರಿಗೆ ಒದಗಿಸಬೇಕೆಂಬುದು ಈ ಸರ್ಕಾರದ ಒಂದು ಮಾತಾಗಿದೆ. ಆ ದಿಶೆಯಲ್ಲಿ ಇವತ್ತು ಮುಂದೆ ಬರುವಂಥ ದಿನಗಳಲ್ಲಿ ತಮಗಿರ್ತಕ್ಕಂಥ ಕುಂದುಕೊರತೆಗಳನ್ನ ನೀಗಿಸುವಲ್ಲಿ ಸರ್ಕಾರ ತಮ್ಮದೇ ಆದಂಥ ಒಂದು ಪ್ರಯತ್ನ ಮುಂದುವರಿತಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವು ಇವತ್ತು ನಮ್ಮ ನಗರ ಸ್ವಚ್ಛವಾಗಿರಬೇಕಾದ್ರೆ ತಮ್ಮದೇ ಜವಾಬ್ದಾರಿ ಇರುತ್ತೆ. ಸೊ ಆ ಜವಾಬ್ದಾರಿ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು. ಅನೇಕರು ಇವತ್ತು ವರ್ಷಗಳಿಂದ ಇದರಲ್ಲಿ ನೌಕರಿ ಮಾಡ್ತಾಯಿದ್ರಿ. ಕೆಲವರಿಗೆ ಪರ್ಮನೆಂಟ್ ಆಗಿದೆ, ಕೆಲವರಿಗೆ ಪರ್ಮನೆಂಟ್ ಆಗಿಲ್ಲ. ಹೋದ ಸಲ ಕೆಲವರಿಗೆ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಕೆಲವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದಾರೆ. ಅವರು ಸಹಿತ ಮುಂದೆ ಬರುವಂಥ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗ್ತಾವೆ. ತಮ್ಮ ಕೆಲಸ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ನಡೆದುಕೊಂಡ್ರೆ ತಪ್ಪದೇ ತಮಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಸೊ ಆ ದಿಶೆಯಲ್ಲಿ ತಮಗೆ ಸಿಗ್ತಕ್ಕಂಥ ಒಂದು ಗೌರವ ಆ ಪಟ್ಟಣ ಸ್ವಚ್ಛತೆಯಿಂದ ಇದ್ದರೆ ಪೌರ ಕಾರ್ಮಿಕರಿಂದ ಮಾತ್ರ ಆ ಸ್ವಚ್ಛತೆ ಆಗಿದೆ ಅಂತೇಳಿ ಜನರ ಭಾವನೆ ಬರ್ತದೆ. ಹಾಗಾಗಿ ತಮಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ ಸಹಿತ ಸಿಗ್ತದೆ. ಅದು ಜನರಿಂದ ಮತ್ತು ಸರ್ಕಾರಗಳನ್ನು ಸಹಿತ ತಮಗೆ ಅನುಕೂಲಕರವಾದಂಥ ಒಂದು ಅವಕಾಶಗಳಿರೋದ್ರಿಂದ ತಾವು ತಮ್ಮ ಪ್ರಯತ್ನ ಉತ್ತಮ ರೀತಿಯಲ್ಲಿ ಮಾಡಿ ಜನಾಭಿಪ್ರಾಯ ತಮ್ಮ ಜೊತೆಯಲ್ಲಿ ಬರೋಂಗೆ ಮಾಡ್ಕೊಳ್ಬೇಕಾಗ್ತದೆ. ಆ ದಿಶೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಮತ್ತು ಪುರಸಭಾ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಸಹಿತ ತಮಗೆ ಹೆಚ್ಚಿನ ಒಂದು ಅವಕಾಶಗಳಿಗೂ ತಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ತಾವು ಮಾಡುವಂಥ ಕಾರ್ಯಕ್ಕೆ ಅವ್ರ ಸಹಕಾರ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಮಾನವಿ ಪಟ್ಟಣ ಬೆಳೀತಾ ಇದೆ. ಅದರ ಅನುಗುಣವಾಗಿ ನಾವು ಸಹಿತ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಅಭಿವೃದ್ಧಿ ಕೆಲಸಗಳ ಜೊತೆಯಲ್ಲಿ ಸ್ವಚ್ಛತೆ ಸಹಿತ ಕಾಪಾಡಬೇಕು. ಆ ದಿಶೆಯಲ್ಲಿ ತಾವು ಮತ್ತು ಇರ್ತಕ್ಕಂಥ ಅಧಿಕಾರಿಗಳು
ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪುರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರು ಸಹಕಾರದೊಂದಿಗೆ ಮಾನ್ಯ ಪಟ್ಟಣ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಬೇಕು. ಸರ್ಕಾರದಿಂದ ಮತ್ತು KKRDBಯಿಂದ ಏನೇನು ಸಾಕಷ್ಟು ಅನುದಾನ ಇವತ್ತು ಬರ್ತಾಯಿದೆ, ಆ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿ ಮತ್ತು ಇರುವಂಥ ಕುಡಿಯ ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಮತ್ತು ಡ್ರೈನೇಜ್ ಕ್ಲೀನಿಂಗಿನ ವ್ಯವಸ್ಥೆ, ಇವು ಮೂರನ್ನು ನಾವು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಇವನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದಾಗ ಮಾತ್ರ ಈ ಪಟ್ಟಣದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತದೆ. ಸೊ ಆ ದಿಶೆಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಬೇಕು. ತಮ್ಮ ಜೊತೆಯಲ್ಲಿ ನಾವು ಸಹಿತ ಇರ್ತೀವಿ, ಸರ್ಕಾರ ಸಹಿತ ತಮ್ಮ ಜೊತೆಯಲ್ಲಿ ಇರ್ತದೆ. ಇಂಥ ಪೌರಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡುವಂಥ ಉದ್ದೇಶ, ತಾವು ಮಾಡುವಂಥ ಉತ್ತಮವಾದಂಥ ಕೆಲಸಕ್ಕೆ ತಮ್ಮ ಗೌರವ ಸಿಗಬೇಕೆಂಬ ಉದ್ದೇಶದಿಂದಲೇ ಈ ದಿನಾಚರಣೆ ನಡೀತಕ್ಕಂಥದ್ದು. ಅದು ಇವತ್ತು ಮಾನ್ವಿಯಲ್ಲಿ ನಡೀತಾ ಇದೆ. ನಾಡ್ದು ಮತ್ತು ನಾನು ಸಮಯ ರಾಯಚೂರು ನಗರದವ್ರು ಸಹಿತ ಇವತ್ತು ಬೆಳಗ್ಗೆ ಬಂದು ಭೇಟಿಯಾಗಿದ್ದಾರೆ, ಅವ್ರಿಗೂ ಸಹಿತ ಸಮಯ ಕೊಟ್ಟಿವಿ. ಸೊ ಈ ರೀತಿಯಾಗಿ ತಾವು ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಸಿಗ್ತಕ್ಕಂಥ ಒಂದು ಪ್ರಯತ್ನ ಮುಂದುವರಿತ ಅಂತ ಮಾತನ್ನು ಹೇಳಿ, ಇಂಥ ಉತ್ತಮವಾದ ಕಾರ್ಯಕ್ರಮದಲ್ಲಿ ನಮ್ಮನ್ನು ಶಾಸಕರು ವೇದಿಕೆ ಮೇಲೆ ಆಸೀನರಾಗತಕ್ಕಂಥ ಎಲ್ಲರನ್ನು ಬರಮಾಡಿಕೊಂಡು ತಾವು ಏರ್ಪಡಿಸ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ತಮಗೆಲ್ಲ ಗೌರವ ಸಿಗಲಿ, ತಮಗೆ ಮೂಲಭೂತ ಸೌಲಭ್ಯಗಳು ಸಿಗಲಿ, ಮುಂದಿನ ದಿನಗಳಲ್ಲಿ ನಮ್ಮ ಪಟ್ಟಣಕ್ಕೆ ಅಭಿವೃದ್ಧಿಗೆ ತಾವು ಕಾರಣಭೂತರಾಗಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನಾನು ಮಾತನ್ನು ಮುಗಿಸ್ತೇನೆ. ನಂತರ ಶಾಸಕರು ಹಂಪ ನಾಯ್ಕ್ ವೇದಿಕೆಯಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಿದರು. ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪುರಸಭೆಯ ಪೌರ ಕಾರ್ಮಿಕರಿಗೆ ಆಯೋಜಿಸಿದ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಿದರು. ಪೌರ ಕಾರ್ಮಿಕರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಿದರು. ನಂತರ ಸಚಿವರು ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಿಸಿದರು. ಈ ವೇಳೆ ಪುರಸಭೆಯ ಹಿರಿಯ ಸದಸ್ಯೆ ಲಕ್ಷ್ಮೀದೇವಿ ನಾಯ್ಕ್ ಮಾತನಾಡಿ, ರಾಯಚೂರು ನಗರಸಭೆಯನ್ನ ಮೇಲ್ದರ್ಜೆಗೆ ಏರಿಸಲು ಮಹಾನಗರ ಪಾಲಿಕೆಯನ್ನಾಗಿ ಮಾಡಲು ಪ್ರಮುಖ ಕಾರಣೀಭೂತರಾಗಿರುವ ಸಚಿವರು NS ಬೋಸರಾಜ್ ಅವರು ನಮ್ಮ ಮಾನ್ಯ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದರೆ ಎಲ್ಲ ಸದಸ್ಯರ ವಾರ್ಡ್ಗಳ ಅಭಿವೃದ್ಧಿಗೆ ಅನುದಾನ ದೊರೆಯಲಿದೆ ಎಂದು ವಿನಂತಿಯನ್ನ ಮಾಡಿಕೊಂಡರು. ನಮ್ಮ ಪೌರ ಕಾರ್ಮಿಕ ಬಂಧುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪತ್ರಕರ್ತ ಮಿತ್ರರೇ ಮತ್ತು ನಮ್ಮ ಸಾರ್ವಜನಿಕ ಮಿತ್ರರೇ, ಇಂದು ನಿಜಕ್ಕೂ ಸಂತೋಷದಾಯಕ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಪೌರ ಕಾರ್ಮಿಕ ಬಂಧುಗಳು ನಡೆಸಿಕೊಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ನಿಜವಾಗಲೂ ನಮ್ಮ ಸಾಹೇಬ್ರು ಸಚಿವರು ಹೇಳಿದಂತೆ ನಾವು ಬೆಳಗ್ಗೆ ಆದರೆ ನಮ್ಮನೆ ಕೆಲಸನ ನಾವು ಆದಷ್ಟು ಬೇಗ ಮಾಡ್ಕೋದಕ್ಕಾಗಲ್ಲ. ಆದರೆ ನಮ್ಮೆಲ್ಲರಿಗಿಂತ ಮುಂಚಿತವಾಗಿ ಅವರೆಲ್ಲ ಎದ್ದು ನಮ್ಮ ನಗರವನ್ನು ಸ್ವಚ್ಛತೆಗೊಳಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಕಡಿಮೆನೇ ಅಂತಲೇ ಹೇಳ್ಬೋದು. ಅವರಿಗೆ ನಾವು ಯಾವತ್ತೂ ಕೂಡ ಚಿರಋಣಿ ಅಂತಲೇ ಹೇಳ್ಬೋದು. ಈಗಾಗಲೇ ನಾವು ನೋಡಿದ್ವಿ, ಸರ್ಕಾರದ ವತಿಯಿಂದ ನಮ್ಮ ರಾಯಚೂರು ಏನು ನಗರ ಪಾಲಿಕೆ ಇತ್ತು, ಈಗ ಮಹಾನಗರ ಪಾಲಿಕೆ ಆಗಲಿಕ್ಕೆ ನಮ್ಮ ಶಾಸಕರು ಮತ್ತು ನಮ್ಮ ಸಚಿವರು ಎಷ್ಟು ಇದು ಮಾಡಿದ್ದಾರೆ. ನಮ್ಮ ಒಂದು ರಾಯಚೂರು ಜಿಲ್ಲೆಯ ಬಗ್ಗೆ ಕಾಳಜಿ ವಹಿಸಿ ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಎಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅದಕ್ಕಾಗಿ ನಾವು ಈ ವೇದಿಕೆ ಮೂಲಕ ನಮ್ಮ ಮಾನ್ವಿ ನಗರದವರ ಸರ್ವ ಸಾರ್ವಜನಿಕರ ಮೂಲಕ ನಾನು ಅವರಿಗೆ ಧನ್ಯವಾದಗಳನ್ನು ಕೂಡ ನಾನು ಈ ಒಂದು ವೇದಿಕೆ ಮೂಲಕ ಅರ್ಪಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಮಾನ್ವಿ ಪುರಸಭೆಯನ್ನು ಕೂಡ ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಕೊಂಡೊಯ್ಯುವಲ್ಲಿ ತಮ್ಮ ಪಾತ್ರ ತಮ್ಮದು ಕೂಡ ಅತ್ಯಗತ್ಯವಾದಂಥ ಒಂದು ಪಾತ್ರ ಅಂತಲೇ ನಾನು ಹೇಳಲಿಕ್ಕೆ, ನಾನು ಮನವಿ ಮಾಡಿಕೊಳ್ಳಲಿಕ್ಕೆ ಈ ಒಂದು ವೇದಿಕೆ ಮೂಲಕ ಇಚ್ಛೆ ಪಡ್ತೀನಿ. ಸಾಹೇಬರಲ್ಲಿ ಕೂಡ ನಾನು ಹೇಳ್ತೀನಿ, ನಮ್ಮ ಮಾನ್ವಿ ನಗರ ಒಂದು ವೇಳೆ ನಗರ ಪಾಲಿಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ನಮಗೆ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಅನುದಾನ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಕೂಡ ಹೆಚ್ಚಾಗ್ತದೆ. ಅದರಿಂದ ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಒಳ್ಳೆಯದಾಗ್ತದೆ. ನಮ್ಮ ಒಂದು ಪಟ್ಟಣದ ಒಂದು ಏನು ಅಭಿವೃದ್ಧಿ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಇನ್ನೂ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯ ಅದೇ ರೀತಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು NS ಬೋಸರಾಜ್ರವರಿಗೆ ಅಖಿಲ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಹಂಪಯ್ಯ ಪಾಟೀಲ್ ಪೌರ ಕಾರ್ಮಿಕರ ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿಯಲ್ಲಿ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಡಿ ವೀರೇಶ್, ರಾಜ್ಯ ಕುರುಬರ ಸಂಘದ ರಾಜ್ಯ ಅಧ್ಯಕ್ಷರಾದ ಎಂ ಈರಣ್ಣ ಗುತ್ತೇದಾರರು, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಹಂಪಯ್ಯ ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿಗಳಾದ ಗಂಗಾಧರ್ KMS,
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಬಿಕೆ ಅಮರೇಶಪ್ಪ ವಕೀಲರು, ಕೆ ಶಾಂತಪ್ಪ, ಡಿ ವೀರೇಶ್, ರಾಮಕೃಷ್ಣ, ಪುರಸಭೆ ಸದಸ್ಯರಾದ ಲಕ್ಷ್ಮೀದೇವಿ ನಾಯ್ಕ್, ಸಾಬಿರ್ ಹುಸೇನ್, ಹುಸೇನ್ ಬಾಷಾ HBM, ಬಸವರಾಜ್ ಭಜಂತ್ರಿ, ಸುಕುಮುನಿ, ಶರಣಪ್ಪಗೌಡ ಗವಿಗಟ್, ವೆಂಕಟೇಶ್ ನಾಯ್ಕ್, ಶೇಖ್ ಫರೀದ್ ಉಮ್ರಿ, ಪುರಸಭೆ ವ್ಯವಸ್ಥಾಪಕರಾದ ಕೆ ನರಸಿಂಹಲು, ಹಿರಿಯ ಆರೋಗ್ಯಾಧಿಕಾರಿ ಮಲ್ಲಿಕಾರ್ಜುನ್, ಕಿರಿಯ ಆರೋಗ್ಯಾಧಿಕಾರಿ ಮಹೇಶ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.